ವಿಷ್ಣು ಸರ್ ಬದಲು ಪರಭಾಷೆಯ ಪೋಷಕ ನಟನನ್ನು ನಾಯಕನಾಗಿ ಮಾಡಿದ್ದೇ ಈ ಒಂದು ಸಿನಿಮಾ ಸೋಲಿಕ್ಕೆ ಕಾರಣ ಆಯಿತಾ? ವಿಷ್ಣು ಸರ್ ಅಭಿನಯಿಸಿದ ಚಿತ್ರ ಸೋಲಿಕ್ಕೆ ರವಿಚಂದ್ರನ್ ಅವರ ಬೆಂಬಲಿಗರು ಕಾರಣ ಅನ್ನೋ ಗಾಳಿ ಸುದ್ದಿ ಹರಡಲಿಕ್ಕೆ ಕಾರಣ ಏನು? ಯಾರು ಹೀರೋ ಆದ್ರೇನು ಈ ಸಿನಿಮಾ ಗೆಲ್ಲೋದು ನನ್ನಿಂದ ಅನ್ನೋ ನಿರ್ದೇಶಕರ ಅಹಂ ಈ ಒಂದು ಬಹುನಿರೀಕ್ಷಿತ ಚಿತ್ರ ಫ್ಲಾಪ್ ಆಗಲಿಕ್ಕೆ ಕಾರಣ ಆಯಿತಾ? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ದೀರ್ಘ ಸುಮಂಗಲಿ ಈ ಸಿನಿಮಾ ಡಿ ರಾಜೇಂದ್ರ ಬಾಬು ಅವರ ಒಂದು ಬಹುನಿರೀಕ್ಷಿತ ಚಿತ್ರವಾಗಿತ್ತು. ಇದಕ್ಕೆ ಒಂದು ಒಳ್ಳೆ ಹೈಪ್ ಇತ್ತು. ಅದಾಗಲೇ ಅವರು ವಿಷ್ಣು ಸರ್ ಜೊತೆ ಹಾಲುಂಡ ತವರು ಅನ್ನೋ ಸಿನಿಮಾ ಮಾಡಿ ಒಂದು ಯಶಸ್ವಿ ಚಿತ್ರವನ್ನು ಕೊಟ್ಟಿದ್ದರು. ಆಗಿನ ಕಾಲದಲ್ಲಿ ಇವರ ಬಹಳಷ್ಟು ಸಿನಿಮಾಗಳು ಒಂದೊಳ್ಳೆ ಕಲೆಕ್ಷನ್ನ ಮಾಡ್ತಾಯಿದ್ವು. ಹಾಗಾಗಿ ಇವರೊಂಥರ ಪೀಕ್ನಲ್ಲಿದ್ದರು. ಈ ದೀರ್ಘ ಸುಮಂಗಲಿ ಚಿತ್ರಕ್ಕೆ ನಾಯಕಿ ಸಿತಾರಾ ಅವರು. ವಿಷ್ಣು ಸರ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲಲ್ಲಿ ಅಭಿನಯಿಸಿದ್ರು. ಹಾಗಾಗಿ ಈ ಸಿನಿಮಾದ ಮೇಲೆ ಒಂದೊಳ್ಳೆ ಹೈಪ್ ಇತ್ತು. ಈ ಸಿನಿಮಾವನ್ನು ಆಗಿನ ಕಾಲದಲ್ಲಿ ಸುಮಾರು 1.5 ಕೋಟಿಗೆ ಡಿ ರಾಜೇಂದ್ರ ಬಾಬು ಅವರು ವಿತರಕರಿಗೆ ಮಾರಾಟ ಮಾಡಿದರು. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗಿತು. ರಿಲೀಸ್ ಆಗಿ ಕೇವಲ 3 ವಾರದೊಳಗೇ ಎಲ್ಲ ಚಿತ್ರಮಂದಿರದಿಂದ ಈ ಸಿನಿಮಾವನ್ನು ತೆಗೆಲಾಯಿತು. ಈ ಸಿನಿಮಾದಿಂದ ವಿತರಕರು ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಯಿತು. ಆದರೆ ಡಿ ರಾಜೇಂದ್ರ ಬಾಬು ಅವರು ಈ ಸಿನಿಮಾವನ್ನು ಒಂದು ದೊಡ್ಡ ಮೊತ್ತಕ್ಕೆ ಮಾರಿದ್ರಿಂದ ನಷ್ಟದಿಂದ ಪಾರಾದರು. ವಿತರಕರು ಸಾಲದಲ್ಲಿ ಮುಳುಗಿದ್ರು. ಹಾಗಾದರೆ ಈ ದೀರ್ಘ ಸುಮಂಗಲಿ ಅನ್ನೋ ಸಿನಿಮಾ ಸೋಲಿಕ್ಕೆ ಕಾರಣ ಏನು? ಒಂದು ವರದಿ ಪ್ರಕಾರ ವಿಷ್ಣು ಸರ್ ಅವರು ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೇ ಈ ಸಿನಿಮಾದ ಸೋಲಿಗೆ ಒಂದು ದೊಡ್ಡ ಕಾರಣ ಅಂತ. ಈ ಸಿನಿಮಾದ ನಾಯಕ ದೇವನ್ ಅವರು ಮಲಯಾಳಂ, ತಮಿಳು ಈ ಭಾಷೆಗಳಲ್ಲಿ ಪೋಷಕ ನಟನಾಗಿ ಖಳನಟನಾಗಿ ಫೇಮಸ್ಸು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇವರು ಯಾವುದೇ ಒಂದು ಸಿನಿಮಾವನ್ನು ಮಾಡಿರಲಿಲ್ಲ. ಒಂದು ಹೇಳ್ಕೊಳ್ಳುವಂತಹ ಹೆಸರಿರಲಿಲ್ಲ. ಹಾಗಾಗಿ ಪರಭಾಷೆ ಯಾವುದೋ ಒಂದು ಪೋಷಕ ನಟನನ್ನು ನಾಯಕನನ್ನಾಗಿ ಮಾಡಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಅವರಿಂದ ಅತಿಥಿ ಪಾತ್ರವನ್ನು ಮಾಡಿಸಿದ್ದು ಯಾಕೋ ಕನ್ನಡಿಗರಿಗೆ ಇಷ್ಟ ಆಗಲಿಲ್ಲ. ಈ ಸಿನಿಮಾದಲ್ಲಿ ಪರಭಾಷೆಯವರ ಬದಲು ಕನ್ನಡದವರೇ ಹೀರೋ ಆಗಿದ್ದರೂ ಏನೇ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಬೇರೆ ಭಾಷೆಯವ್ರನ್ನ ನಾಯಕ ನಟನಾಗಿ ಮಾಡಿದ್ದು ಯಾಕೋ ಜನರ ಮನಸ್ಸಿನಲ್ಲಿ ಅಷ್ಟು ಒಳ್ಳೆಯದಾಗಿ ಕೂತ್ಕೊಳ್ಳಿಲ್ಲ. ಇನ್ನು ಸಿತಾರಾ ಅವರು ತಮ್ಮ ಒಂದು ಮೂಲ ಭಾಷೆ ಮಲಯಾಳಂನ ಈ ನಟನೆ ನನಗೆ ನಾಯಕನನ್ನಾಗಿ ಬೇಕು ಅಂತ ಡಿ ರಾಜೇಂದ್ರ ಬಾಬು ಅವರಿಗೆ ಒತ್ತಾಯ ಮಾಡಿದರು. ಡಿ ರಾಜೇಂದ್ರ ಬಾಬು ಅವರು ಕೂಡ ಯಾರು ಹೀರೋ ಆದ್ರೇನು ಸಿನಿಮಾ ಗೆಲ್ಲೋದು ನನ್ನ ಹೆಸರಿಂದ ಅಂತ ಒಂದು ಅಹಂನಲ್ಲಿ ಈ ಒಂದು ಸಲಹೆಗೆ ಒಪ್ಪಿಕೊಂಡ್ರು. ಇನ್ನು ಸಿನಿಮಾದ ಪ್ರಚಾರದಲ್ಲಿ ಕೂಡ ನಿರ್ದೇಶಕರ ಹೆಸರೇ ಪೋಸ್ಟರ್ನಲ್ಲಿ ರಾರಾಜಿಸ್ತಿತ್ತು. ಈ ಎಲ್ಲ ಕಾರಣಗಳಿಂದ ಕೇವಲ 3 ವಾರದಲ್ಲೇ ಸಿನಿಮಾ ಎತ್ತಂಗಡಿ ಆಯಿತು. ಇನ್ನು ಈ ಸಿನಿಮಾದ ಸೋಲಿನ ಬಗ್ಗೆ ಒಂದು ವಿಚಿತ್ರವಾದ ಗಾಳಿ ಸುದ್ದಿ ಇತ್ತು. ಅದೇನೆಂದರೆ ರವಿಚಂದ್ರನ್ ಅವರು ಮತ್ತು ಡಿ ರಾಜೇಂದ್ರ ಬಾಬು ಅವರು ಒಂದು ಕಾಲದಲ್ಲಿ ತುಂಬ ಆಪ್ತರಾಗಿದ್ದರು. ಶಾಂತಿ ಕ್ರಾಂತಿ ಸಿನಿಮಾ ಸೋತಾಗ ಕೇವಲ 1 ತಿಂಗಳಲ್ಲಿ ರಾಮಾಚಾರಿ ಸಿನಿಮಾವನ್ನು ನಿರ್ದೇಶನ ಮಾಡಿ ರವಿಚಂದ್ರನ್ ಅವರನ್ನು ಒಂದು ದೊಡ್ಡ ಗೆಲುವನ್ನು ಕೊಂಡೊಯ್ದವರು ಡಿ ರಾಜೇಂದ್ರ ಬಾಬು ಅವರು. ಇದಾದ ನಂತರ ನಾನು ನನ್ನ ಹೆಂಡತಿ, ಅಣ್ಣಯ್ಯ ಇಂತಹ ಒಂದು ಯಶಸ್ವಿ ಚಿತ್ರಗಳನ್ನು ರವಿಚಂದ್ರನ್ ಅವರಿಗೆ ಡಿ ರಾಜೇಂದ್ರ ಬಾಬು ಅವರು ಕೊಡ್ತಾರೆ. ಆದರೆ ಇದಾದ ನಂತರ ಸ್ವಲ್ಪ ಸಮಯದಲ್ಲಿ ಇವರಿಬ್ಬರ ನಡುವಿನ ಸಂಬಂಧ ಯಾಕೋ ಒಂದು ಹಾಳಾಗ್ತಾ ಹೋಗುತ್ತೆ. ತನ್ನ ನಿರ್ದೇಶನದಲ್ಲಿ ತಲೆ ಹಾಕ್ತಾ ಇದ್ದಾರೆ ಅಂತ ಡಿ ರಾಜೇಂದ್ರ ಬಾಬು ಅವರು ಒಂದು ಅಪವಾದ ಮಾಡಿದ್ರೆ ನಾನು ಹೇಳಿದಾಗೆ ಕೆಲಸ ಮಾಡ್ತಾ ಇಲ್ಲ ಅಂತ ರವಿಚಂದ್ರನ್ ಅವರು ಆರೋಪ ಮಾಡ್ತಾರೆ. ಇದಾದ ನಂತರ ರವಿಚಂದ್ರನ್ ಅವರು ಬೇರೆ ಡೈರೆಕ್ಟರ್ಗಳ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಆರಂಭ ಮಾಡ್ತಾರೆ. ರಾಜೇಂದ್ರ ಬಾಬು ಅವರು ಕೂಡ ಬೇರೆ ಹೀರೋಗಳ ಜೊತೆ ಸಿನಿಮಾ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಇದಾದ ನಂತರ ರವಿಚಂದ್ರನ್ ಅವರು ಮಾಡಿದಂತಹ 1-2 ಸಿನಿಮಾಗಳು ಸೋಲನ್ನು ಕಾಣ್ತವೆ. ಇದಕ್ಕೆ ಕಾರಣ ಡಿ ರಾಜೇಂದ್ರ ಬಾಬು ಅವರ ಒಂದು ಬೆಂಬಲಿಗರು ಈ ಸಿನಿಮಾಗಳ ಬಗ್ಗೆ ಅಪಪ್ರಚಾರ ಮಾಡಿದ್ದು ಅಂತ ಒಂದು ಕಡೆಯಿಂದ ಸುದ್ದಿ ಬರುತ್ತೆ. ಈ ಎಲ್ಲ ಸುದ್ದಿಗಳ ನಡುವೆ ಈ ದೀರ್ಘ ಸುಮಂಗಲಿ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾದ ಬಗ್ಗೆ ರವಿಚಂದ್ರನ್ ಅವರ ಬೆಂಬಲಿಗರು ಒಂದು ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡಿರೋದೇ ಈ ಸಿನಿಮಾದ ಸೋಲಿಗೆ ಕಾರಣ ಅಂತ ಡಿ ರಾಜೇಂದ್ರ ಬಾಬು ಅವರ ಒಂದು ಬೆಂಬಲಿಗರು ಆರೋಪ ಮಾಡ್ತಾರೆ. ಒಟ್ಟಿನಲ್ಲಿ ಎರಡೂ ಕಡೆಯ ಒಂದು ಸೋಲಿಗೆ ಇವರವರ ವಿರುದ್ಧ ಪಾರ್ಟಿಗಳು ಒಂದು ಅಪಪ್ರಚಾರ ಮಾಡಿರೋದೇ ಕಾರಣ ಅಂತ ಇವರ ಆರೋಪ ಆಗಿರುತ್ತೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಏನೇ ಇರಲಿ, ಒಂದು ಅಪಪ್ರಚಾರನೋ, ನಿರ್ದೇಶಕರ ಅಹಮ್ಮು, ನಾಯಕ ನಟಿಯ ಒಂದು ಸಲಹೆಗೆ ಒಪ್ಪಿಕೊಂಡಿದ್ದು, ಅಥವಾ ವಿಷ್ಣು ಸರ್ ಅವರನ್ನು ಒಂದು ಅತಿಥಿ ಪಾತ್ರಕ್ಕೆ ಒಪ್ಪಿಸಿ ಬೇರೆ ಯಾವುದೋ ಒಂದು ಪರಭಾಷೆಯ ನಟನನ್ನು ನಾಯಕನನ್ನಾಗಿ ಮಾಡಿದ ವಿಷಯನೋ, ಈ ರೀತಿಯ ಯಾವುದೇ ಆರೋಪ ಮಾಡಿದರೂ ಕೂಡ ಒಂದು ಬಹುನಿರೀಕ್ಷಿತ ಚಿತ್ರವಾದಂತಹ ದೀರ್ಘ ಸುಮಂಗಲಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯ ಸೋಲ್ ಕಂಡಿದ್ದಂತೂ ನಿಜ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.